ಅವರು 11 ಗಂಟೆಯಿಂದ 5 ಗಂಟೆವರೆಗೂ ಶಾಲೆಗೆ ಹೋಗೋರು. ಶಾಲೆ ಮುಗಿಸ್ಕೊಂಡು ಬಂದ್ಮೇಲೆ ಕಂಪಲ್ಸರಿಯಾಗಿ ಅವರಿಗೆ ಕುದುರೆ ಸವಾರಿ ಆಗೋದು. ಅರಮನೆಯ ಪೂರ್ತಿ ಆವರಣದಲ್ಲಿ ಅವರು ಕುದುರೆ ಸವಾರಿ ಮಾಡಬೇಕಾಗಿತ್ತು. ಕ್ರಿಕೆಟ್ ಆಟ ಆಡೋರು, ಟೆನ್ನಿಸ್ ಆಟ ಆಡೋರು, ಪೋಲೋ ಆಡೋರು, ಸಂಗೀತ, ಎಲ್ಲ ವಿಧದ ಸಂಗೀತ ವಾದ್ಯಗಳನ್ನು ಬಹಳ ಚೆನ್ನಾಗಿ ಪರಿಣಿತಿಯಿಂದ ನುಡಿಸೋರು ಇವರು ಆಗಿದ್ರು. ಹಾಗಾಗಿ ಇದೆಲ್ಲವೂ ಸಹ ಶಾಲಾ ನಂತರದ ಕಾರ್ಯಕ್ರಮಗಳಾಗಿ ನಡೀತಾ ಇತ್ತು. ಮಹಾರಾಜರು ಹುಟ್ಟಿದ್ರು. ಮಹಾರಾಜರು ಹುಟ್ಟಿದ ಮೇಲೆ ಮಹಾರಾಜರಿಗೆ 6ನೇ ವಯಸ್ಸಿಗೆ ಅಕ್ಷರಾಭ್ಯಾಸ ಪ್ರಾರಂಭ ಮಾಡಿದ್ರು. ಶ್ರೀಯುತ ಪೂರ್ಣ ರಾಘವೇಂದ್ರ ರಾಯರು ಅನ್ನುವಂಥವ್ರನ್ನ ಕರೆಸಿ ಅವ್ರ ಮೂಲಕ ಅವ್ರಿಗೆ ಮೊದಲ ಪಾಠಗಳನ್ನು ಅವರು ಪ್ರಾರಂಭ ಮಾಡಿದ್ರು. ಅದಾದ್ಮೇಲೆ ಸ್ವಲ್ಪ ದೊಡ್ಡವರಾದ್ಮೇಲೆ ಕನ್ನಡದ ಪಾಠ ಮತ್ತು ಕನ್ನಡ ಸಾಹಿತ್ಯ ಇದೆಲ್ಲ ಹೇಳ್ಕೊಳಕ್ಕೆ ಅಂತ ಶ್ರೀ ಸೋಸಲೆ ಅಯ್ಯಾಶಾಸ್ತ್ರಿಗಳನ್ನ ನೇಮಕ ಮಾಡಿದ್ರು. ಸುಮಾರು 8-9 ವರ್ಷ. ಆಗ ಬೇರೆ ಎಲ್ಲ ಮಕ್ಕಳ ಜೊತೆ ಶ್ರೀಮನ್ ಮಹಾರಾಜರು ಸಹ ನಾವು ಯಾವುದನ್ನ ಸಮ್ಮರ್ ಪ್ಯಾಲೇಸ್ ಅಂತ ಕರಿತೀವಿ, ಆ ಸಮ್ಮರ್ ಪ್ಯಾಲೇಸ್ಗೆ ಓದ್ಲಿಕ್ಕೆ ಹೋಗ್ತಾ ಇದ್ರು. ಆ ಸಮ್ಮರ್ ಪ್ಯಾಲೇಸ್ನಲ್ಲೇ ಪ್ಯಾಲೇಸ್ನ ಒಳಗಡೆನೆ ರಾಯಲ್ ಸ್ಕೂಲ್ ನಡೀತಾ ಇತ್ತು. ಹಾಗಾದ್ರೆ ಈ ರಾಯಲ್ ಸ್ಕೂಲ್ ಅಂದ್ರೆ ಏನು? ಸಮ್ಮರ್ ಪ್ಯಾಲೇಸ್ನಲ್ಲಿ ಅರಮನೆಯಲ್ಲಿರುವ ಎಲ್ಲರ ಮಕ್ಕಳಿಗೆ ಮತ್ತು ಅರಮನೆಗೆ ಸಂಬಂಧಿಸಿದ ಅರಮನೆಯ ಅಧಿಕಾರಿಗಳ ಮಕ್ಕಳಿಗೆ ರಾಯಲ್ ಸ್ಕೂಲ್ನಲ್ಲಿ ಪಾಠ ಆಗ್ತಾ ಇತ್ತು. ಹೀಗಾಗಿ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಸಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜೊತೆಗೇನೆ ಇದೇ ರಾಯಲ್ ಸ್ಕೂಲ್ನಲ್ಲಿ, ಅದನ್ನ ರಾಯಲ್ ಸ್ಕೂಲ್ನ ಖಾಸಾ ಬಂಗ್ಲೆ ಅಂತ ಕರೀತಾರೆ. ಖಾಸಾ ಬಂಗ್ಲೆ ಅಂತ ಯಾಕೆ ಕರಿತಿದ್ರು ಅಂದ್ರೆ ಅರಮನೆಯ ಖಾಸಾ ಜನ, ದ ಪ್ರೈವೇಟ್ ಪೀಪಲ್ ಹೂ ವರ್ ದೇರ್ belonging to the royal family, they were all living there, their residence, therefore it is called ಖಾಸಾ ಬಂಗ್ಲೆ. ಅಲ್ಲಿನೇ ಸಮ್ಮರ್ ಪ್ಯಾಲೇಸು, ಅಲ್ಲಿನೇ ಶಾಲೆ ನಡೀತಾ ಇತ್ತು. ಅಲ್ಲಿ ಶ್ರೀಮನ್ ಮಹಾರಾಜರು ಹಾಗೂ ಅರಮನೆಯ ಇತರ ಎಲ್ಲ ಬಾಲಕರು, ಬಾಲಕಿಯರಿಗೆ ಶಾಲೆ ಇತ್ತ ಅಂತಂದ್ರೆ ಬಾಲಕಿಯರಿಗೆ ಶಾಲೆಯನ್ನ ಮಹಾರಾಜರೇ ಸ್ವತಃ ಆಸಕ್ತಿ ತಗೊಂಡು ಶುರು ಮಾಡ್ತಾರೆ. 1894 ಇವ್ರ ತಂದೆ ಶ್ರೀ ಚಾಮರಾಜೇಂದ್ರ ಒಡೆಯರ್ ಅವರು ಕಂಠನಾಳ ರೋಗ ಅಂತ ಕಾಯಿಲೆ ಬಂದು ಕಲ್ಕಟ್ಟಾಕ್ಕೆ ಹೋಗಿರ್ತಾರೆ. ಕಲ್ಕಟ್ಟಾದಲ್ಲೇ ಮರಣ ಹೊಂದ್ತಾರೆ. ಸರಿ, ಮಗುಗೆ ಬರೀ 10 ವರ್ಷ, ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಬರೀ 10 ವರ್ಷ. ಆಗ ವಾಣಿವಿಲಾಸ ಸನ್ನಿಧಾನ ಕೆಂಪನಂಜಮ್ಮಣ್ಣಿಯವರು ಧೈರ್ಯ ತಗೊಂಡು ರೀಜೆಂಟ್ ಆಗಿ ಆ ಮಗುವನ್ನ ಬೆಳೆಸ್ತಾರೆ. ಮಗುಗೆ ಬರೀ 10 ವರ್ಷ. ಅವರೇ ಮಹಾರಾಣಿ ತಾನು ಇಡೀ ಮೈಸೂರು ಸಂಸ್ಥಾನದ ಎಲ್ಲ ಜವಾಬ್ದಾರಿಯನ್ನ ಆಕೆ ತಗೊಂಡು ಆಡಳಿತವನ್ನ ಆಕೆನೇ ನಡೆಸ್ತಾರೆ. ಆಕೆ ಇಡೀ ಮೈಸೂರು ಸಂಸ್ಥಾನದ ಏಳಿಗೆಗೆ ಏನೆಲ್ಲ ಬೇಕೋ ಅಷ್ಟು ದೂರದರ್ಶಿತ್ವವನ್ನ ಹೊಂದಿದ್ದಂತಹ ಅತ್ಯಂತ ಶ್ರೇಷ್ಠ ಮಹಾರಾಣಿಗಳಲ್ಲಿ ಒಬ್ರು ಆಕೆ ಕೆಂಪನಂಜಮ್ಮಣ್ಣಿಯವರು. ಇಲ್ಲಿವರೆಗೂ ಇವರು ಹಳೆಯ ಕೋಟೆ ಒಳಗಡೆ ಇದ್ದಂಥ ಅರಮನೆಯಲ್ಲಿರ್ತಾರೆ. ಮೈಸೂರು ಕೋಟೆ ಒಳಗಡೆ ಇರುವಂಥ ಅರಮನೆ. ಆ ಅರಮನೆಯಲ್ಲಿ ಇದ್ದವರು ಈಗ ಖಾಸಾ ಬಂಗ್ಲಾಗೆ ಶಿಫ್ಟ್ ಆಗಿ ಅಲ್ಲೇನೆ ಅವರು ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಾಗೂ ಅರಮನೆಯಲ್ಲೇನೆ ಅವ್ರಿಗೆ ಪಾಠಶಾಲೆ ಸಹ ಆಗ್ತಾ ಇತ್ತು. ಅವರು 11 ಗಂಟೆಯಿಂದ 5 ಗಂಟೆವರೆಗೂ ಶಾಲೆಗೆ ಹೋಗೋರು. ಶಾಲೆ ಮುಗಿಸ್ಕೊಂಡು ಬಂದ್ಮೇಲೆ ಕಂಪಲ್ಸರಿಯಾಗಿ ಅವರಿಗೆ ಕುದುರೆ ಸವಾರಿ ಆಗೋದು. ಅರಮನೆಯ ಪೂರ್ತಿ ಆವರಣದಲ್ಲಿ ಅವರು ಕುದುರೆ ಸವಾರಿ ಮಾಡಬೇಕಾಗಿತ್ತು. ಕ್ರಿಕೆಟ್ ಆಟ ಆಡೋರು, ಟೆನ್ನಿಸ್ ಆಟ ಆಡೋರು, ಪೋಲೋ ಆಡೋರು, ಸಂಗೀತ, ಎಲ್ಲ ವಿಧದ ಸಂಗೀತ ವಾದ್ಯಗಳನ್ನು ಬಹಳ ಚೆನ್ನಾಗಿ ಪರಿಣಿತಿಯಿಂದ ನುಡಿಸೋರು ಇವರು ಆಗಿದ್ರು. ಹಾಗಾಗಿ ಇದೆಲ್ಲವೂ ಸಹ ಶಾಲಾ ನಂತರದ ಕಾರ್ಯಕ್ರಮಗಳಾಗಿ ನಡೀತಾ ಇತ್ತು.